ಇಡೀ ಭಾರತೀಯರು ಯಾರು ದೇವರು ಅಂತ ನಂಬಿರುವಂಥ ರಾಮ, ಅಂಥ ರಾಮ ಭಾರತದವನಲ್ಲ. ಅವರ ಪ್ರಕಾರ ರಾಮ ನೇಪಾಳದವನು. ಕಾಠ್ಮಂಡು ಬಳಿ ಇರುವಂತಹ ತೋರಿ ಅನ್ನೋ ಊರೇ ರಾಮ ಹುಟ್ಟಿದ ಅಯೋಧ್ಯೆ. ಸೊ ನೇಪಾಳ ಪ್ರಧಾನಿ ಯಾಕೆ ಹೀಗೆ ಹೇಳಿದ್ರು, ಅವರು ಯಾಕೆ ಹಾಗೆ ಮಾತಾಡಿದ್ರು ಅಂತಂದರೆ ಅದರ ಹಿಂದಿರೋದು ಚೀನಾ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಹೊಸದೊಂದು ಸ್ಟೇಟ್ಮೆಂಟು ನೇಪಾಳ ಪ್ರಧಾನಿಯಿಂದ ಬಂದಿದೆ ಸ್ನೇಹಿತರೆ. ಅದೇನದು? ರಾಮ ಭಾರತದವನು ಅಲ್ಲ. ಅರರೆ, ಇಡೀ ಭಾರತದಾದ್ಯಂತ ಎಲ್ಲರೂ ಪೂಜೆ ಮಾಡುವಂತಹ ರಾಮ, ಇಡೀ ಭಾರತದಾದ್ಯಂತ ಸಂಚರಿಸಿ ಭಾರತದ ಸಾಮರಸ್ಯಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನು ಕೊಟ್ಟಂತಹ ರಾಮ, ಇಡೀ ಭಾರತೀಯರು ಯಾರು ದೇವರು ಅಂತ ನಂಬಿರುವಂತಹ ರಾಮ, ಅಂಥ ರಾಮ ಭಾರತದವನಲ್ಲ. ಇದನ್ನು ಯಾರು ಹೇಳಿದ್ದು? ನೇಪಾಳದ ಪ್ರಧಾನಿ KP ಶರ್ಮಾ ಓಲಿ ಮೊನ್ನೆ ಯಾವುದೋ ಒಂದು ಮೀಟಿಂಗ್ನಲ್ಲಿ ಮಾತಾಡ್ತಾ, ಅದು ಯಾವ ಮೀಟಿಂಗ್ನಲ್ಲಿ? ಅವರ ಪಕ್ಷದ ಸಭೆಯಲ್ಲಿ ಮಾತಾಡ್ತಾ, ಕಾಠ್ಮಂಡುವಿನಲ್ಲಿ. ಅವರ ಪಕ್ಷ ಯಾವುದು ಅನ್ನೋದನ್ನು ಮುಂದೆ ಹೇಳ್ತೇನೆ. ಅಲ್ಲಿ ಅವರು ಹೇಳ್ತಾರೆ ರಾಮ ಭಾರತದವನಲ್ಲ. ಹಾಗಾದರೆ ರಾಮ ಯಾರು? ಅವರ ಪ್ರಕಾರ ರಾಮ ನೇಪಾಳದವನು. ಅಂದರೆ ಈಗ ನಾವು ನೇಪಾಳ ಅಂತ ಏನು ಕರಿತೇವೆ, ಆ ನೇಪಾಳದಲ್ಲಿ ಹುಟ್ಟಿದವನು ರಾಮ. ಅಯೋಧ್ಯೆ ಅನ್ನುವಂಥದ್ದು ನೇಪಾಳದಲ್ಲಿದೆ. ಇದಕ್ಕೆ ಐತಿಹಾಸಿಕ ಸಾಕ್ಷಿಗಳಿವೆ ಅಂತಾರೆ KP ಶರ್ಮಾ ಓಲಿ. ನನಗೆ ಆಶ್ಚರ್ಯ ಆಗುತ್ತೆ ಅವರ ಹತ್ರ ಇನ್ನು ಯಾವ ಐತಿಹಾಸಿಕ ಸಾಕ್ಷಿಗಳಿರಬಹುದು ಅಂತ. ಎರಡು ಕಾರಣಕ್ಕೆ ಆಶ್ಚರ್ಯ ಆಗುತ್ತೆ, ಅದನ್ನು ಹೇಳ್ತೇನೆ ಮುಂದೆ. ಬರೀ ರಾಮ ಅಷ್ಟೇ ಅಲ್ಲ ಸ್ನೇಹಿತರೆ, ಪರಮಾತ್ಮ ಶಿವ ಕೂಡ ನೇಪಾಳದವನು. ಅಪ್ಪಪ್ಪ ನೋಡಿ, ಒಬ್ಬ ಕಮ್ಯುನಿಸ್ಟ್ ನಾಯಕ ಶಿವ ನೇಪಾಳದವನು ಅಂತ ಹೇಳಿ ಅದಕ್ಕೆ ತನ್ನ ಬಳಿ ಐತಿಹಾಸಿಕ ಸಾಕ್ಷಿಗಳಿವೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಅರ್ಥ ಆಗಿರಬೇಕೀಗ ಆಶ್ಚರ್ಯ ಯಾಕಾಯಿತು ನನಗೆ ಅಂತ. ಬರೀ ಶಿವ ಅಲ್ಲ, ವಿಶ್ವಾಮಿತ್ರ, ವಾಲ್ಮೀಕಿ, ರಾಮಾಯಣ ಬರೆದಂತಹ ವಾಲ್ಮೀಕಿ, ಇವರೆಲ್ಲರೂ ನೇಪಾಳದವರು ಅನ್ನುವಂಥ ಮಾತನ್ನು ನೇಪಾಳ ಪ್ರಧಾನಿ KP ಶರ್ಮಾ ಓಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರ ಹತ್ರ ಸಾಕ್ಷಿಗಳಿವೆಯಂತೆ. ಅದು ಏನು ಐತಿಹಾಸಿಕ ಸಾಕ್ಷಿಗಳು. ಕಾಠ್ಮಂಡು ಬಳಿ ಇರುವಂತಹ ತೋರಿ ಅನ್ನೋ ಊರೇ ರಾಮ ಹುಟ್ಟಿದ ಅಯೋಧ್ಯೆ. ಗೊತ್ತಿಲ್ಲ ಅವರ ಹತ್ರ ಏನೇನು ಐತಿಹಾಸಿಕ ಸಾಕ್ಷಿಗಳಿವೆಯೋ. ಈ ವಿಚಾರ ಹಲವಾರು ಪತ್ರಿಕೆಗಳಲ್ಲಿ ಕೂಡ ಈ 2-3 ದಿನಗಳ ಹಿಂದೆ ಪ್ರಕಟ ಆಗಿದೆ. ತಮ್ಮ ದೇಶದ ಪ್ರವಾಸೋದ್ಯಮವನ್ನು ಇಂಪ್ರೂವ್ ಮಾಡಲಿಕ್ಕೆ ನೇಪಾಳ ಪ್ರಧಾನಿಯವರು ಹೀಗೆ ಮಾತಾಡ್ತಿದ್ದಾರೆ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾರೆ. ಆದರೆ ಇದರ ಹಿಂದಿನ ಕರಾಮತ್ತು ಬೇರೆ ಇದೆ ಸ್ನೇಹಿತರೆ. ಇಲ್ಲಿ ನನಗೆ 2 ವಿಚಾರಗಳ ಬಗ್ಗೆ ಆಶ್ಚರ್ಯ ಅನಿಸುತ್ತೆ. ಆಶ್ಚರ್ಯ ಇನ್ ದ ಸೆನ್ಸ್ 2 ವಿಚಾರಗಳನ್ನು ನೀವು ಗಮನಿಸಬೇಕು. ಒಂದು, KP ಶರ್ಮಾ ಓಲಿ ನೇಪಾಳದ ಪ್ರಧಾನಿ ಯಾರಿದ್ದಾರೆ, ಅವರು ಯಾರು? ಅವರೊಬ್ಬ ಕಮ್ಯುನಿಸ್ಟ್ ನಾಯಕ. ಅವರ ಪಕ್ಷದ ಹೆಸರು ಕಮ್ಯುನಿಸ್ಟ್ ಪಾರ್ಟಿ ಆಫ್ ನೇಪಾಳ್ ಯುನೈಟೆಡ್ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ಅಂತ, CPN-UML ಅಂತ ಅವರ ಪಕ್ಷದ ಹೆಸರು. ಅವರು ರಾಮ ಮತ್ತು ಶಿವ ನೇಪಾಳದವರು ಅನ್ನೋದಕ್ಕೆ ನನ್ನ ಬಳಿ ಐತಿಹಾಸಿಕ ಸಾಕ್ಷಿ ಇದೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ನಿಮಗೆ ನಾನು ಹೇಳಬೇಕು, ಈ ಕಮ್ಯುನಿಸ್ಟ್ ಇದ್ದಾರಲ್ಲ, ಇವರು ಮೂಲತಃ ನಿರೀಶ್ವರವಾದಿಗಳು ಸ್ನೇಹಿತರೆ. ಅಂದರೆ ದೇವರು ಇದ್ದಾನೆ ಅನ್ನೋದನ್ನು ಇವರು ಯಾವ ಕಾರಣಕ್ಕೂ ನಂಬೋದೇ ಇಲ್ಲ. ದೇವರ ಅಸ್ತಿತ್ವವೇ ಇಲ್ಲ ಅನ್ನುವಂಥದ್ದು ಇವರ ವಾದ, ಆಯಿತಾ? ಸೊ ಹಾಗಾಗಿ ಇವರು ಇಲ್ಲಿ ರಾಮ ಮತ್ತು ಶಿವ ಹುಟ್ಟಿದ್ದಕ್ಕೆ ಸಾಕ್ಷಿಗಳಿವೆ ಅಂತ ಹೇಳ್ತಿದ್ದಾರೆ ಅಂತಂದರೆ, ಇವರ ಪ್ರಕಾರ ರಾಮ ಮತ್ತು ಶಿವ ಅಥವಾ ರಾಮಾಯಣ ಮಹಾಭಾರತ ಇವೆಲ್ಲವೂ ಭಾರತದಲ್ಲಿ ಅಥವಾ ಅವರ ಪ್ರಕಾರವೇ ನೇಪಾಳದಲ್ಲಿ ಅಂತ ಇಟ್ಟುಕೊಳ್ಳಿ. ರಾಮಾಯಣ ಮತ್ತು ಮಹಾಭಾರತ ನಿಜವಾಗಿ ನಡೆದದ್ದು ಅಂತ ಒಪ್ಕೊಂಡು ಹಾಗಾಯಿತು ಅಲ್ವಾ? ಬಹುಶಃ ನಮ್ಮ ಭಾರತದ ಅನೇಕ ಕಮ್ಯುನಿಸ್ಟ್ ನಾಯಕರಿಗೆ, ಲೆಫ್ಟ್ ಲಿಬರಲ್ಗಳಿಗೆ ಇದೊಂಥರ ಒಪ್ಕೋಬೇಕೋ ಬೇಡವೋ ಅಂತ ಗೊಂದಲ. ರಾಮ ಭಾರತದವನಲ್ಲ ಅಂದ ತಕ್ಷಣ ಇಲ್ಲಿನ ಕಮ್ಯುನಿಸ್ಟರಿಗೆ, ಇಲ್ಲಿನ ಲೆಫ್ಟ್ ಲಿಬರಲ್ಗಳಿಗೆ ಏನೋ ಒಂದು ರೀತಿಯ ಒಳ್ಳೊಳಗಡೆ ಖುಷಿ. ಯಾಕೆಂದರೆ ಏನೋ ಒಂದು ಇಟ್ಟುವಲ್ಲ, ನಾವು ಹಿಂದೂ ಧಾರ್ಮಿಕತೆಗೆ ಒಂದು ಗುಣ ಇಟ್ಟುವಲ್ಲ, ಅದೇ ಖುಷಿ, ವಿಕೃತ ಸಂತೋಷ.
ಹೊರಗಡೆ ಹೇಳೋಗಿಲ್ಲ, ಒಳಗಡೆ ಖುಷಿ, ಎಂತ ಮಾತಾಡ್ಬಿಟ್ರಪ್ಪ ನೇಪಾಳ ಪ್ರಧಾನಿ. ಆದರೆ ಹೀಗೆ ಹೇಳೋದ್ರ ಮುಖಾಂತರ ಅವರು ಇನ್ನೊಂದು ಉಲ್ಟಾ ಹೊಡೆದಂಗೆ ಆಯ್ತಲ್ಲ, ಈಗ ಒಪ್ಕೊಂಡಾಗ್ಬಿಡ್ತಲ್ಲ, ರಾಮ ಶಿವ ಅವನು ಬದುಕಿದ್ರು ಅನ್ನೋದರ ಅದು ಇತಿಹಾಸ ನಂಗೆ ಆಗೋಯ್ತಲ್ಲ. ಇದು ಒಂಥರ ನಮ್ಮ ಲೆಫ್ಟ್ ಲಿಬರಲ್ಗಳಿಗೆ ಸೆಕ್ಯುಲರ್ಗಳಿಗೆ ಇರ್ಸು ಮುರ್ಸು, ಏನೋ ಹಿಂಗೆ ಹೇಳ್ಬಿಟ್ರಲ್ಲ ಅಂತ. ಇರಲಿ, ಅವ್ರದ್ದು ಯಾವಾಗಲೂ ಇದೇ ಥರ ದ್ವಂದ್ವದಲ್ಲೇ ಇರ್ತಾರೆ. ಅದು ಒಂದು ಕಡೆ ಇಡೋಣ. ಈಗ ನಾವು ನೇಪಾಳ ಪ್ರಧಾನಿ ಬಗ್ಗೆ ಬರೋಣ. ಸೊ ನೇಪಾಳ ಪ್ರಧಾನಿ ಯಾಕೆ ಹೀಗೆ ಹೇಳಿದ್ರು? ಮೊದಲನೇ ಅಂಶ ನಾನು ಹೇಳಿದೆ, ಗಮನಾರ್ಹವಾಗಿ ನಾವೆಲ್ಲರೂ ಯೋಚಿಸಬೇಕಾದಂಥ ವಿಚಾರ ಅಂದರೆ, ಒಬ್ಬ ಕಮ್ಯುನಿಸ್ಟ್ ನಾಯಕನಾಗಿ ಆತ ರಾಮಾಯಣ ಮಹಾಭಾರತ ಅಥವಾ ಶಿವನನ್ನು ಐತಿಹಾಸಿಕ ಪುರುಷರು ಅಂತ ಒಪ್ಕೊಂಡಿತ್ತು. ಆಯಿತಾ? ಎರಡನೇ ವಿಚಾರ, ಅವರು ಯಾಕೆ ಹಾಗೆ ಮಾತಾಡಿದ್ರು ಅಂತಂದರೆ, ಅದರ ಹಿಂದಿರೋದು ಚೀನಾ. ಯಾಕಂದರೆ ಈ ನೇಪಾಳ ಪ್ರಧಾನಿ ಇದ್ದಾರಲ್ಲ, KP ಶರ್ಮಾ ಓಲಿ, ಇವರು ಒಂದು ರೀತಿಯಲ್ಲಿ ಚೀನಾದ ಏಜೆಂಟ್. ಅಲ್ಲಿನ ಪ್ರತಿಪಕ್ಷಗಳು ಮತ್ತು ಅಲ್ಲಿನ ಜನರೇ ಇದನ್ನು ಹೇಳ್ತಾರೆ. ಈ KP ಶರ್ಮಾ ಓಲಿ ಚೀನಾದ ಬೂಟು ನೆಕ್ಕುವ ನಾಯಿ ಅಂತ ಅಲ್ಲಿನ ಪ್ರತಿಪಕ್ಷಗಳು ಆರೋಪ ಮಾಡ್ತಾರೆ. ಚೀನಾ ಕಮ್ಯುನಿಸ್ಟ್ ಪಕ್ಷದ ನಾಯಕರ ಚಪ್ಪಲಿಯನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡುವಂಥ ವ್ಯಕ್ತಿ ಅಂತ ಅಲ್ಲಿನವರೇ ಆರೋಪ ಮಾಡ್ತಾರೆ, ನಾವ್ಯಾರೂ ಅಲ್ಲ. ಅಷ್ಟರ ಮಟ್ಟಿಗೆ ಚೀನಾದ ಚಿಂತನೆಗಳು ಈತನ ಮೇಲೆ ಪ್ರಭಾವ ಬೀರಿವೆ. ಚೀನಾದ ಚಿಂತನೆಗಳು ಅಂದರೆ ಏನು ಸ್ನೇಹಿತರೆ? ಚೀನಾ ಭಾರತವನ್ನು ಹೇಗೆ ಟಾರ್ಗೆಟ್ ಮಾಡುತ್ತೆ, ಅದು ತನ್ನ ಕಮ್ಯುನಿಸ್ಟ್ ಚಿಂತನೆಗಳಿಂದ ಯಾವ ರೀತಿ ಇಡೀ ವರ್ಲ್ಡಲ್ಲಿ ಲೆಫ್ಟ್ ಲಿಬರಲ್ಗಳ ಮೂಲಕ ಮೀಡಿಯಾವನ್ನು ಯಾವ ರೀತಿ ಆಟ ಆಡಿಸ್ತಾ ಇದೆ ಭಾರತದ ವಿರುದ್ಧ, ಹಿಂದೂ ಧಾರ್ಮಿಕ ಶ್ರದ್ಧೆಗಳನ್ನು, ಹಿಂದೂ ಧಾರ್ಮಿಕತೆಯನ್ನು, ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಗುರಿಯಾಗಿಟ್ಟುಕೊಂಡು ಯಾವ ರೀತಿ ಅವುಗಳನ್ನು ಅವಮಾನ ಮಾಡೋ ರೀತಿಯಲ್ಲಿ, ಅವುಗಳಿಗೆ ಕೆಟ್ಟ ಹೆಸರು ತರುವಂಥ ರೀತಿಯಲ್ಲಿ ಇಡೀ ಲೆಫ್ಟ್ ಲಿಬರಲ್ ಮೀಡಿಯಾ ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನೋದನ್ನು ನೀವು ನೋಡಿದಿರಿ. ಇಡೀ ವಿಶ್ವದಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಸೊ ಜಾಗತಿಕ ಮೀಡಿಯಾ ಲೆಫ್ಟ್ ಲಿಬರಲ್ಗಳ ಕೈಯಲ್ಲಿದೆಯಲ್ಲ, ಅವರ ಎಲ್ಲರ ಮೇಲೂ ಚೀನಾ ಪ್ರಭಾವ ಯಾವ ರೀತಿ ಇದೆ ಅನ್ನೋದನ್ನು ಹಿಂದೆ ಹಲವಾರು ವಿಡಿಯೋಗಳನ್ನು ನಾನು ಮಾಡಿ ನಿಮಗೆ ಹೇಳಿದ್ದೇನೆ ಸ್ನೇಹಿತರೆ. ಅದೇ ಚಿಂತನೆಯನ್ನು ಇಲ್ಲಿ ನೇಪಾಳ ಪ್ರಧಾನಿಯ ಮೂಲಕ ಚೀನಾ ಹರಿಬಿಡ್ತಾ ಇದೆ. ನೇಪಾಳ ಪ್ರಧಾನಿ OP ಕೊಹ್ಲಿ ಇದ್ದಾರಲ್ಲ, ಇವರು ಚೀನಾ ಮಾಡುವಂಥದ್ದನ್ನು ಮಾಡ್ತಾರೆ, ಸುಮ್ಮನಿರು ಅಂದರೆ ಸುಮ್ಮನಿರ್ತಾರೆ, ಕುಣಿ ಅಂದರೆ ಕುಣಿತಾರೆ. ಇಂಥ ವ್ಯಕ್ತಿ. ಇದಕ್ಕೆ ಹೊರತಾದ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಚೀನಾ, ಇದು 4-5 ವರ್ಷಗಳ ಹಿಂದೆ ನಡೆದಂಥದ್ದು. ನೇಪಾಳದ ಗಡಿ ಭಾಗ ಚೀನಾದ ಭಾಗ, ಚೀನಾ ಅಂದರೆ ಟಿಬೇಟನ್ನ ಭಾಗ, ಚೀನಾಗೆ ಅದು ಸೇರಿದೆ ಅಂತ ಅಂದ್ಕೊಳ್ಳಿ. ಅಲ್ಲಿ ಒಂದು ದಿನ ಇದ್ದಕ್ಕಿದ್ದಾಗೆ ಚೀನಾದಿಂದ ಮಿಲಿಟರಿ ವ್ಯಾನ್ಗಳು ಬರ್ತವೆ ಗಡಿ ಭಾಗವನ್ನು ದಾಟಿ ನೇಪಾಳಕ್ಕೆ. ಆ ಮಿಲಿಟರಿ ವ್ಯಾನ್ಗಳ ಮೇಲೆ PLA ಅಧಿಕಾರಿಗಳಿರ್ತಾರೆ. PLA ಅಂದರೆ ನಿಮ್ಗೆ ಗೊತ್ತಿರಬೇಕು, ಪೀಪಲ್ಸ್ ಲಿಬರೇಷನ್ ಆರ್ಮಿ ಅಂತ. ಚೀನಾದ ಆರ್ಮಿ ಅದು. ವಾಸ್ತವವಾಗಿ ಅದು ಚೀನಾ ದೇಶದ ಆರ್ಮಿ ಅಲ್ಲ. ಈಗ ನಮ್ಮಲ್ಲಿ ಏನು, ಯಾವುದೇ ಪಕ್ಷ ಆಡಳಿತ ನಡೆಸಲಿ, ಅದು ಭಾರತದ ಆರ್ಮಿ, ಅಮೆರಿಕಾದ ಆರ್ಮಿ. ಆದರೆ ಚೀನಾದ ಹಂಗಲ್ಲ. PLA ಅನ್ನೋದಿದೆಯಲ್ಲ, ಇದು ಅಧಿಕೃತವಾಗಿ ಚೀನಾ ಕಮ್ಯುನಿಸ್ಟ್ ಪಕ್ಷದ ಸಶಸ್ತ್ರ ವಿಭಾಗ. ಇದು ಅಧಿಕೃತ, ಇದು ದೇಶದ ಆರ್ಮಿ ಅಲ್ಲ, ಅದು ಪಕ್ಷದ ಆರ್ಮಿ. ಹಾಗಾಗಿ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಯಾವ ರೀತಿ ಹರಡಬೇಕೋ ಅದನ್ನು ಹರಡ್ತಾ ಇರ್ತಾರೆ. ಅದೇ ರೀತಿ ತಮ್ಮ ವಿಸ್ತರಣಾವಾದವನ್ನು ಅವರು ಭೌಗೋಳಿಕವಾಗಿಯೂ ಹರಡ್ತಾ ಹೋಗ್ತಾರೆ. ಸೊ ಆ PLA ಅಧಿಕಾರಿಗಳು ಒಂದು ದಿನ ನೇಪಾಳದ ಗಡಿಯೊಳಕ್ಕೆ ಬರ್ತಾರೆ. ಒಂದಷ್ಟು ವಾಹನಗಳಲ್ಲಿ ಬರ್ತಾರೆ. ಒಂದು 5-6 ಹಳ್ಳಿಗಳನ್ನು ಸಂಚರಿಸ್ತಾರೆ. ಆ ವಾಹನಗಳ ಮೇಲೆ ನಿಂತ್ಕೊಂಡು ಮೈಕ್ನಲ್ಲಿ ಮಾತಾಡ್ತಾರೆ. ಏನು, ನಿಮಗೆಲ್ಲರಿಗೂ ಶುಭಕಾಮನೆಗಳು, ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್, ಇವತ್ತಿನಿಂದ ನೀವು ಚೀನಾದ ಪ್ರಜೆಗಳು. ಅರೆ, ನಿನ್ನೆವರೆಗೂ ನಾನು ನೇಪಾಳದ ಪ್ರಜೆ ಅಂತ ಅಂದ್ಕೊಂಡಿದ್ದೆ, ಈಗ ಇವ್ರು ಯಾರೋ ಬಂದ್ಬಿಟ್ಟು ಚೀನಾ ಪ್ರಜೆ ಅಂತಿದ್ದಾರಲ್ಲ. ಅಲ್ಲಿ ಜನಕ್ಕೆ ಆಶ್ಚರ್ಯ ಆಗುತ್ತೆ. ಆದರೆ ಅಲ್ಲಿನ ಸರ್ಕಾರ ಅಂದರೆ ಶರ್ಮಾ ಓಲಿ ಇದ್ದಾರಲ್ಲ, ಅವರ ಸರ್ಕಾರ ತುಟಿಕ್ ಪಿಟಿಕ್ ಅನ್ನೋದೇ ಇಲ್ಲ. ಆ 5 ಹಳ್ಳಿಗಳನ್ನು ಧಾರಾಳವಾಗಿ ಚೀನಾಗೆ ಬಿಟ್ಕೊಟ್ಬಿಡ್ತಾರೆ. ಚೀನಾ ಬಂದು ಒಂದು ರೌಂಡ್ ಬಂದು ಹೋಗಿದ್ದಷ್ಟೇ. ಆ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಎಷ್ಟೆಷ್ಟು ರೌಂಡ್ ಬರ್ತಾರೋ ಚೀನಾದವ್ರು ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಚೀನಾಗೆ ಶರಣಾಗಿರುವಂಥ KP ಶರ್ಮಾ ಓಲಿ ಇದ್ದಾರಲ್ಲ, ಇವರು ಈ ಮಾತನ್ನು ಹೇಳ್ತಾ ಇದ್ದಾರೆ. ಇವರು ಚೀನಾಗೆ ಎಷ್ಟರ ಮಟ್ಟಿಗೆ ಅಡಿಯಾಳಾಗ್ಬಿಟ್ಟಿದ್ದಾರೆ ಅಂತಂದರೆ, ಒಂದು ಸುದ್ದಿ 2-3 ವರ್ಷಗಳ ಹಿಂದೆ ಬಂದಿತ್ತು ಸ್ನೇಹಿತರೆ.
ಏನು ನೇಪಾಳ ಪ್ರಧಾನಿ KP ಶರ್ಮಾ ಓಲಿ, ಅಲ್ಲಿನ ಚೀನಾ ಎಂಬೆಸಿ ಒಬ್ಬ ಮಹಿಳೆ ಹೌ ಯಾಂಗ್ ತಿ ಅಂತ, ಆಕೆ ಹೇಳಿದಾಗೆ ಕೇಳ್ತಾ ಇದ್ದಾರೆ, ಆಕೆಯ ದಾಳಕ್ಕೆ ನೇಪಾಳ ಪ್ರಧಾನಿ ಕುಣಿತಾ ಇದ್ದಾರೆ ಅನ್ನುವಂಥ ವರದಿಗಳು ಈಗೊಂದು 2-3 ವರ್ಷದ ಹಿಂದೆ ಸುದ್ದಿಯಾಗಿತ್ತು. ಅದು ಎಷ್ಟರ ಮಟ್ಟಿಗೆ ಸುದ್ದಿಯಾಗಿತ್ತು ಅಂತಂದರೆ, ಚೀನಾ ಎಂಬೆಸಿ ಹೌ ಯಾಂಗ್ ತಿ ಅನ್ನೋ ಮಹಿಳೆಯನ್ನು ಇಟ್ಕೊಂಡು ನೇಪಾಳ ಪ್ರಧಾನಿಗೆ ಹನಿ ಟ್ರ್ಯಾಪ್ ಮಾಡಿದೆ ಅನ್ನುವಂಥ ವರದಿಗಳು ಪ್ರಸಾರ ಆಗಿಬಿಟ್ವು. ಇಷ್ಟರ ಮಟ್ಟಿಗೆ ನಿಜಾನೋ ಇಷ್ಟರ ಮಟ್ಟಿಗೆ ಸುಳ್ಳೋ ಗೊತ್ತಿಲ್ಲ, ಹನಿ ಟ್ರ್ಯಾಪ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಆಕೆ ಹೇಳಿದ ಹಾಗೆಯೇ ಚೀನಾ ಪ್ರಧಾನಿ ನಡ್ಕೊಳ್ತಾರೆ ಅನ್ನುವಂಥ ಮಾತು ಕಾಠ್ಮಂಡುವಿನ ಗಲ್ಲಿಗಳಲ್ಲೂ ಚರ್ಚೆ ಆಗುತ್ತೆ. ಅಂಥ ಪ್ರಧಾನಿ ಭಾರತವನ್ನು ಟಾರ್ಗೆಟ್ ಮಾಡಿಕೊಂಡು ರಾಮ ಭಾರತದವನಲ್ಲ ಅಂತ ಹೇಳಿದಾಗ ಯಾವುದೇ ಆಶ್ಚರ್ಯ ಆಗೋದಿಲ್ಲ. ಈ ಹಿನ್ನೆಲೆ ಗೊತ್ತಿರೋರಿಗೆ. ಯಾಕಂತಂದರೆ ಚೀನಾದ ಅಥವಾ ಕಮ್ಯುನಿಸ್ಟ್ ಪಕ್ಷದ ಕಮ್ಯುನಿಸ್ಟ್ ಚಿಂತನೆಯ ಟಾರ್ಗೆಟ್ಟೇ ಅದಲ್ವಾ, ಭಾರತದ ಮೂಲಕ್ಕೆ ಹೊಡಿಬೇಕು ಅನ್ನುವಂಥದ್ದು, ಭಾರತದ ಅಂತರಾತ್ಮಕ್ಕೆ ಹೊಡಿಬೇಕು ಅನ್ನುವಂಥದ್ದು. ಭಾರತದ ಅಂತರಾತ್ಮ ಯಾವುದು ಸ್ನೇಹಿತರೆ? ಹಾಗಾದರೆ ಅದು ಹಿಂದೂ ಧರ್ಮ. ಹಿಂದೂ ಧರ್ಮದ ಮೇಲಿನ ಶ್ರದ್ಧೆಯನ್ನೇ ಅಲುಗಾಡಿಸಿಬಿಟ್ರೆ ಭಾರತವನ್ನು ದುರ್ಬಲಗೊಳಿಸಿದ ಹಾಗಾಗತ್ತೆ ಅಲ್ವಾ? ಹಿಂದಿನಿಂದ ಮೊಘಲರು ಪ್ರಯತ್ನ ಪಟ್ಟಿದ್ದು ಇದನ್ನೇ, ಬ್ರಿಟಿಷರು ಮಾಡಿದ್ದು ಇದನ್ನೇ. ಬ್ರಿಟಿಷರ ಬಾಲಂಗೋಚಿಗಳ ಹಾಗೆ ಕೆಲಸ ಮಾಡಿದಂತಹ ಭಾರತದ ಕಮ್ಯುನಿಸ್ಟರು ಸ್ವಾತಂತ್ರ್ಯ ಬಂದ ದಿನದಿಂದ ಮಾಡಿಕೊಂಡು ಬರ್ತಾ ಇರೋದು ಇದನ್ನೇ. ಈಗ ನೇಪಾಳ ಪ್ರಧಾನಿ ಮುಖಾಂತರ ಈ ಪ್ರಯತ್ನ ಮುಂದುವರೆದಿದೆ. ಆದರೆ ಹಿಂದೂ ಧರ್ಮ ಅಷ್ಟೊಂದು ಸುಲಭವಾಗಿ ನಾಶ ಆಗುವಂಥದ್ದಲ್ಲ. ಇದನ್ನು ಭಾರತೀಯ ಸಮಾಜ ಈ ಹಿಂದೆಯೂ ತೋರಿಸಿಕೊಟ್ಟಿದೆ, ಮುಂದೆಯೂ ತೋರಿಸಿಕೊಡಬೇಕಾಗುತ್ತೆ.